ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂತಹ ಉದ್ದೇಶ ನಮ್ಮ ಕೇಂದ್ರ ಸಚಿವರು, ತುಮಕೂರಿನ ಲೋಕಸಭಾ ಸದಸ್ಯರು, ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣನವರು, ನಮ್ಮ ಪಕ್ಷದ JDS ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಮರಾಜರವರಿಗೆ ಹುಬ್ಬಳ್ಳಿ ವಲಯದ ಝೋನಲ್ ರೈಲ್ವೆ ಯೂಸರ್ಸ್ ಕನ್ಸಲ್ಟೇಟಿವ್ ಕಮಿಟಿ ZRUCC ಸದಸ್ಯನಾಗಿ ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಬಳ್ಳಿ ಇವರನ್ನು ನಾಮಿನೇಷನನ್ನು ಮಾಡಿಸಿದ್ದಾರೆ. ಅವರಿಗೆ ಮಾನ್ಯ ಕೇಂದ್ರ ಸಚಿವರಾದಂಥ ಸೋಮಣ್ಣನವರಿಗೆ ಒಂದು ಕೃತಜ್ಞತೆಗಳನ್ನು ಹೇಳುವುದಕ್ಕಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಏನು ಮಾನ್ಯ ವಿ ಸೋಮಣ್ಣನವರು ಇವತ್ತು ಕಾಮರಾಜರವರನ್ನು ಈ ಒಂದು ಹುದ್ದೆಗೆ ನೇಮಕ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ಉಂಟು ಮಾಡಿದೆ. ಜೊತೆಗೆ ಜನಗಳ ಸೇವೆಯನ್ನು ಹೆಚ್ಚು ಮಾಡಲಿಕ್ಕೆ ಮಾನ್ಯ ಕಾಮರಾಜರವರಿಗೆ ಹೆಚ್ಚಿನ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ನಾನು ಅಭಿನಂದನೆಗಳನ್ನ ಹೇಳ್ತೇನೆ. ಮತ್ತು ಇದೇ ಸಂದರ್ಭದಲ್ಲಿ ಏನು ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರು ಲಕ್ಷ್ಮೀಶ್ ಅವರಿದ್ದಾರೆ, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಲಕ್ಷ್ಮಣ್ಣರವರಿದ್ದಾರೆ, ನಮ್ಮ ಹಿರಿಯ ಮುಖಂಡರಾಗಿರ್ತಕ್ಕಂಥ ದೊಡ್ಡಯ್ಯನವರಿದ್ದಾರೆ, ರಮೇಶ್ ರವರಿದ್ದಾರೆ, ರಂಗಣ್ಣವರಿದ್ದಾರೆ, ರಾಜೂರವರಿದ್ದಾರೆ, ಪುರವರ ಕಾಂತರಾಜು ಅವರಿದ್ದಾರೆ, ನಮ್ಮ ಬೈರಸಂದ್ರದ ರಮೇಶ್ ಅವರಿದ್ದಾರೆ, PLD ಬ್ಯಾಂಕ್ನ ನಿರ್ದೇಶಕರು ಹಿರಿಯರಾಗಿರ್ತಕ್ಕಂಥ ರವಿಯಣ್ಣ ಅವರಿದ್ದಾರೆ, ನಮ್ಮ ರಮೇಶ್ ಅವರಿದ್ದಾರೆ, VSSನ ಸದಸ್ಯ ಅಧ್ಯಕ್ಷರು, ಮತ್ತು ವೆಂಕಟೇಶ್ ಅವರಿದ್ದಾರೆ. ಹಾಗೂ ಎಲ್ಲರೂ ಕೂಡ ನಮ್ಮ ವೆಂಕಟೇಶ್ ಅವರು ಇದ್ದಾರೆ, ನಟರಾಜ್ ಅವರಿದ್ದಾರೆ. ಇದೀಗ ತಾನೇ ನಮ್ಮ ಸಿದ್ಲಿಂಗಪ್ಪನವರು KMFನ ನಿರ್ದೇಶಕರು ಕೂಡ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನು ಹೇಳಿದ್ದೆ. ಸಚಿವರಾದಂಥ ಸನ್ಮಾನ್ಯ ವಿ ಸೋಮಣ್ಣ ಸಾಹೇಬರು ನಮ್ಮ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ನಮ್ಮ JDS ಪಕ್ಷದ ಅಧ್ಯಕ್ಷರಾದಂಥ GM ಕಾಮರಾಜು ಅವರನ್ನ ಪಶ್ಚಿಮ ವಲಯ ರೈಲ್ವೆಯ ಒಂದು ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿ ಆ ರೈಲ್ವೆ ಬೋರ್ಡಿಂದ ಇವರ ಹೆಸರನ್ನ ಪ್ರಕಟಣೆಗೊಂಡಿದೆ. ಆ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಆತ್ಮೀಯರಾದಂಥ GM ಕಾಮರಾಜ್ ಅವರಿಗೆ ಈ ಒಂದು ಶುಭಾಶಯಗಳ ಮುಖಾಂತರ ಒಂದು ಏನು NDA ಮೈತ್ರಿಕೂಟದ ಪರವಾಗಿ BJP JDS ಮೈತ್ರಿಕೂಟದ ಪರವಾಗಿ ಒಬ್ಬ ನಮ್ಮ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಕಾಮರಾಜ್ ಅಣ್ಣವ್ರನ್ನ ಪಶ್ಚಿಮ ವಲಯ ರೈಲ್ವೆ ಅಂದರೆ ಇದು ಹುಬ್ಬಳ್ಳಿ ವಲಯ ಅದಕ್ಕೆ ಸಂಬಂಧಪಟ್ಟಂಥ ಜಿಲ್ಲೆಗಳ ಒಂದು ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಕೊರಟಗೆರೆ NDA ಒಕ್ಕೂಟದಿಂದ ನಾವು ಒಂದು ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ.